ತುಳಸಾಬಾಯಿ ಎಂಬ ವೃದ್ಧ ಅಜ್ಜಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪರಮ ಭಕ್ತಳಾಗಿದ್ದರು. ಪ್ರತಿದಿನವೂ ಗುರುರಾಯರ ನಾಮಸ್ಮರಣೆ, ಪೂಜೆ, ಭಜನೆ ಮಾಡುವುದು ಅವರ ಜೀವನದ ಭಾಗವಾಗಿತ್ತು. ಅವರ ಕುಟುಂಬದಲ್ಲಿ 5 ಮಕ್ಕಳು ಇದ್ದರು. ಅವರ ಏಕೈಕ ಮಗ ಬಾಬುರಾಯ. ಬಾಬುರಾಯನು ಓದಿನಲ್ಲಿ ಚುರುಕನಾಗಿದ್ದರೂ ಮೆಟ್ರಿಕ್ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದ ಸಮಯದಲ್ಲಿ ಅವನಿಗೆ ಅಚಾನಕ್ ಫಿಟ್ಸ್ ರೋಗ ಶುರುವಾಯಿತು. ದಿನಕ್ಕೆ ಹಲವು ಬಾರಿ ಮೂರ್ಛೆ ಬಂದು ಬೀಳುತ್ತಿದ್ದನು. ಅನೇಕ ವೈದ್ಯರನ್ನು ಭೇಟಿ ಮಾಡಿದರೂ ಯಾವುದೇ ಚಿಕಿತ್ಸೆಯಿಂದ ಉಪಶಮನವಾಗಲಿಲ್ಲ. ಅಜ್ಜಿ ಮನಸ್ಸು ನೊಂದರೂ ಗುರುರಾಯರ ಮೇಲೆ ಅವಳ ನಂಬಿಕೆ ಕಳೆದು ಹೋಗಲಿಲ್ಲ. ಗುರು ರಾಘವೇಂದ್ರ ಸ್ವಾಮಿ ಇದ್ದರೆ ನನ್ನ ಮಗ ಬದುಕುತ್ತಾನೆ ಎಂಬ ದೃಢ ವಿಶ್ವಾಸದಿಂದ ಬಾಬುರಾಯನನ್ನು ಮಂತ್ರಾಲಯಕ್ಕೆ ಕರೆದುಕೊಂಡು ಹೋದರು. ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಮುಂದೆ ಮಗನನ್ನು ಮಲಗಿಸಿ ಕಣ್ಣೀರಿನಿಂದ ಪ್ರಾರ್ಥಿಸಿದರು. ಅಚ್ಚರಿಯೆಂದರೆ ಅಂದಿನಿಂದ ಬಾಬುರಾಯನಿಗೆ ಫಿಟ್ಸ್ ಬರುವುದೇ ನಿಂತಿತು. ಇದು ಕುಟುಂಬಕ್ಕೆ ಅಚ್ಚರಿಯೂ ಆನಂದವೂ ಆಗಿತ್ತು. ಕೆಲ ವರ್ಷಗಳ ಬಳಿಕ ಬಾಬುರಾಯನು ಮಂತ್ರಾಲಯದಲ್ಲೇ ಸೇವೆ ಮಾಡಲು ಆರಂಭಿಸಿದನು. ಆ ಸಮಯದಲ್ಲಿ ಅವನ ತಾಯಿ ತಂದೆ ಇಬ್ಬರೂ ವಿಧಿವಶರಾದರು. ಅವರ ಸಾವಿನ ಮೊದಲು ಗುರು ರಾಘವೇಂದ್ರ ಸ್ವಾಮಿ ಸ್ವಪ್ನದಲ್ಲಿ ಬಂದು ಈ ವಿಷಯವನ್ನು ತಿಳಿಸಿ ಅಗತ್ಯ ಕ್ರಮಗಳ ಬಗ್ಗೆ ಸೂಚನೆ ನೀಡಿದರೆಂದು ಕುಟುಂಬದವರು ನಂಬುತ್ತಾರೆ. ಇದರಿಂದ ಅವರ ಭಕ್ತಿ ಇನ್ನಷ್ಟು ಗಟ್ಟಿಯಾಯಿತು. ನಂತರ ಬಾಬುರಾಯನು ಹಳ್ಳಿಗೆ ಮರಳಿ ಮದುವೆಯಾಗಿ ಸುಖಕರ ಜೀವನ ನಡೆಸಿದನು. ಅವರಿಗೆ 4 ಮಕ್ಕಳು ಜನಿಸಿದರು. ಇಂದು ಕೂಡ ಅವರ ಕುಟುಂಬವು ಇದು ಎಲ್ಲವೂ ಗುರುರಾಯರ ಕೃಪೆ ಎಂದು ಹೇಳುತ್ತದೆ. ಈ ಕತೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೇಲೆ ನಂಬಿಕೆ ಇಟ್ಟವರಿಗೆ ಅವರು ಯಾವತ್ತೂ ಕೈ ಬಿಡುವುದಿಲ್ಲ ಎಂಬುದಕ್ಕೆ ಜೀವಂತ